ಇವ್ರನ್ನ ಒಂದು ಸಣ್ಣ ಕಾಣಿಕೆ ಕೊಟ್ಟು ಗೌರವಿಸಿದ್ದಾರೆ ವಿಜಯ್ ಕುಮಾರ್ ದಂಪತಿ. ಮೊಹಮ್ಮದ್ ಗೌಸ್ ಅಂತ ಹೇಳಿದ್ರೆ ತೆಂಕುತಿಟ್ಟಿನಲ್ಲಿ ಪಾಪ ನಮ್ಮ ಜಬ್ಬಸಮ ಮುಸಲ್ಮಾನ್ ಜನಾಂಗದಲ್ಲಿ, ನಮ್ಮ ಬಡಗತಿಟ್ಟಿನಲ್ಲಿ ಏಕೈಕ ಒಬ್ಬ ಪ್ರಸಿದ್ಧ ಕಲಾವಿದ ಇದ್ರೆ ನಮ್ಮ ಮೊಹಮ್ಮದ್ ಗೌಸ್ ಅವರು. ಈ ಕಲೆ ಎನ್ನುವುದಕ್ಕೆ ಆ ಜಾತಿ ಈ ಜಾತಿ ಮೇಲು ಜಾತಿ ಕೀಳು ಜಾತಿ ವಿದ್ಯಾವಂತ ಬುದ್ಧಿವಂತ ಯಾವುದೂ ಇಲ್ಲ. ಎಂಥವನ್ನು ಹುರಿದುಂಬಿಸುವಂತ ಚೈತನ್ಯ ಶಕ್ತಿ ಇದ್ರೆ ಅದು ಯಕ್ಷಗಾನ ಕಲೆಗೆ ಮಾತ್ರ. ಅಂಥದ್ರಲ್ಲಿ ತನ್ನ ಎಳೆಯ ವಯಸ್ಸಿನಲ್ಲಿ ಯಕ್ಷಗಾನವನ್ನು ಕಲಿತು ಸಾಧಾರಣ 30-35 ವರ್ಷದ ತನಕ ಯಕ್ಷಗಾನದ ವ್ಯವಸಾಯ ಮಾಡಿದಂತಹ ವ್ಯಕ್ತಿತ್ವ, 48 ವರ್ಷಗಳ ನಿರಂತರ ರಂಗದಲ್ಲಿ ತನ್ನ ಕುಳಿದವರು. ಆದರೆ ಈ ಮಡಮಕ್ಕಿ ಕ್ಷೇತ್ರ ಮಾತ್ರ ಮೇಲೆ ಅವರಿಗೆ ವೇಷ ಕೊಡುವಾಗ 15 ವರ್ಷದ ಹಿಂದೆ ಒಬ್ಬ 2ನೇ ವೇಷಧಾರಿ ಮಾಡುವ ವೇಷವನ್ನೇ ಕೊಟ್ಟಿದ್ದೆ ನಾನು, ಲವಣಾಸುರ ಅಂತೇಳಿ. ಆ ಪಾತ್ರವನ್ನ ಪರಿಪೂರ್ಣವಾಗಿ ಮಾಡ್ತಾ ಇದ್ದಾರೆ. ಮಾತಿನ ಮಲ್ಲ, ಅಭಿನಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಮಾತಿನಲ್ಲಿ ಎಲ್ಲಾ ಕಾಲ ಚಂದವನ್ನು ಮಾಡ್ತಾ ಹೋಗ್ತಾರೆ. ಅಂತ ವೇಷ ಕೀಚಕ ಇರಲಿ, ಭೀಷ್ಮ ಇರಲಿ, ಯಾವ ವೇಷ ಹೇಳಿದ್ರು ಸಹ ಒಂದು ಅಚ್ಚುಕಟ್ಟಾಗಿ ಕ್ರಮಬದ್ಧವಾಗಿ ಆ ಸಂಪ್ರದಾಯದ ಚೌಕಟ್ಟಿನೊಳಗೆ ಮಾಡ್ತಕ್ಕಂಥ ನಮ್ಮ ಮುಸಲ್ಮಾನ್ ಬಂಧು ಇದ್ರೆ ಅದು ಮೊಹಮ್ಮದ್ ಗೌಸ್ ಅವರಿಗೆ. ಆ ಭಗವಂತ ಕೊಟ್ಟಿದಂತಹ ಕಲೆಯಲ್ಲಿ ಬಿಟ್ಟಿದಂತಹ ವೇಳೆಯಲ್ಲಿ ಮಾಡುವಂಥ ಉತ್ತಮ ಕೊಡಲಿ, ಇನ್ನು ಹೆಚ್ಚಿನ ಸೇವೆಯನ್ನು ಮಾಡುವಂಥ ಸೌಭಾಗ್ಯವನ್ನು ಗ್ರಹಿಸಿಕೊಳ್ಳಿ. ಹಾಗೆ ವಿಜಯ್ ಕುಮಾರ್ ಶೆಟ್ಟಿ ದಂಪತಿಗಳು ಪ್ರತಿ ಸಂವತ್ಸರವೂ ಒಂದೊಂದು ಮೇಳವನ್ನ ಕರೆಸಿ ಕಾರ್ಯಕ್ರಮವನ್ನ ಚಂದ ಕಾಣಿಸಿಕೊಡ್ತಾ ಇದ್ದಾರೆ. ಅವರಿಗೂ ಸಹ ಶತಮಾನ 100 ಕಾಲ ಈ ಕಲಾಮಾತೆ ಸೇವೆ ಮಾಡುವ ಸೌಭಾಗ್ಯವನ್ನು ಗ್ರಹಿಸಿಕೊಳ್ಳಿ. ಬಹುಶಃ ಒಂದು ಯಕ್ಷಗಾನ ಮೇಳ ತಂದು ಆಟ ಮಾಡ್ತಾರೆ ಅಂತ ಹೇಳಿದ್ರೆ ಬರೀ ನೋಡುವುದು ಮಾತ್ರ ಅಲ್ಲ, ನೋಡುವವರಿಗೂ ಫಲ ಉಂಟು. ಮಡಮಕ್ಕಿ ಹೋಗಿ ನೀವು ದೇವರನ್ನು ನೋಡ್ಲಿಕ್ಕೆ ಎಲ್ಲರಿಗೂ ಆಗುದಿಲ್ಲ. ಯಕ್ಷಗಾನ ಮೇಳ ಅಂತ ಹೇಳಿದ್ರೆ ಸಂಚಾರಿ ದೇವಸ್ಥಾನ ಇದ್ದಾಗೆ. ಈ ಸಂಚಾರಿ ದೇವಸ್ಥಾನದ ಸೇವೆಯನ್ನು ಯಾರು ನೋಡ್ತಾರೋ ಅವರೆಲ್ಲರಿಗೂ ವಿಶೇಷವಾದಂತಹ ಭಾಗ್ಯವನ್ನು ಭಗವಂತ ಅನುಗ್ರಹಿಸಿಕೊಳ್ಳಿ ಅಂತ ನನ್ನ ಮಾತು.